ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ. ಜೀವ ದೇವಿ ಹತ್ರ ಕೇಳ್ತಾನೆ, ನೀ ಹೆಂಗಿದೆಯಾ ದೇವಿ, ಆರಾಮಾಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ದೇವಿ, ಅಣ್ಣ ನೀನು ಹೆಂಗಿದೆಯಾ ಅಣ್ಣ, ಇಷ್ಟು ದಿನ ಎಲ್ಲಿದ್ದಣ್ಣ ನೀನು, ಇಲ್ಲಿಗೆ ಬಂದೇ ಬರ್ತೆ ಅಂತ ನಂಗೆ ಗೊತ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ನಿಂಗೆ ಹೆಂಗೆ ಗೊತ್ತಿತ್ತು ದೇವಿ ನಾನು ಬಂದೇ ಬರ್ತೀನಿ ಅಂತ. ಅಣ್ಣ ನೀನು ಎಷ್ಟಾಯಿತು ಚಿನ್ನ ಅಣ್ಣ, ಮಣ್ಣಲ್ಲಿ ಚಿನ್ನ ಕರ್ಕೋದ್ರೆ ಗೊತ್ತಾಗಲ್ವ ಚಿನ್ನದ ಬೆಲೆ ಏನು ಅಂತ. ನೀನು ಬಂದೇ ಬರ್ತೆ ಅನ್ನೋ ನಂಬಿಕೆ ನಂಗೆ ಗೊತ್ತಿತ್ತು. ಅದೇ ದೊಡ್ಡಪ್ಪ ಹಿಂಗೆ ಸುಡ್ತಾ ನೀನು ಬದುಕಿಗೆ ಬೆಳಕಾಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ದೇವಿ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ದೇವಿ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಅಣ್ಣ ನೀನು ಮುಂಚೆನೇ ಬರಬೇಕಿತ್ತು, ದೊಡ್ಡಪ್ಪ ತುಂಬ ಕುಗ್ಗೋಗಿದ್ರು, ಅವ್ರು ಇಷ್ಟು ದಿನ ಡಿಪ್ರೆಷನ್ನಲ್ಲಿದ್ದರು ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ವಜ್ರೇಶ್ವರಿ ಮೆತ್ತೆ ಇದೆ, ಇವನು ಸಂಜೀವ್ ರಾಘವಚಂದ್ರನ ಅಷ್ಟು ಕೋಟ್ಯಾಧಿಪತಿನ, ಅಷ್ಟು ಆಸ್ತಿ ಇದೆ ಇವನಿಗೆ, ಬನ್ನಿ ಅದಕ್ಕೆ ಹೋಗಿ ಜೀವನ ಮಾತಾಡ್ಸೋಣ ಅಂದಾಗ, ಜೀವವಾಗೇನು ಕಮ್ಮಿನ, ನೀನು ಅವನು ಮಾತಾಡ್ಸಿದ ತಕ್ಷಣ ನಿನ್ನ ಜೊತೆ ಮಾತಾಡ್ತಾನೆ ಅಂತ ಏನು ಗ್ಯಾರಂಟಿ, ಅದನ್ನೆಲ್ಲ ಬೇಡ, ಅವ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ಯೋಚನೆ ಮಾಡ್ತೀನಿ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ತೇಜ, ಬಾ ಫಸ್ಟ್ ಮನೆಗೆ ಹೋಗೋಣ, ಮನೆಗೆ ಹೋಗಿ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ವಜ್ರೇಶ್ವರಿ ಮತ್ತು ತೇಜ ಹೊರಡ್ತಾರೆ. ಇಲ್ಲಿ ದೇವಿ ಹೇಳ್ತಾಳೆ, ಅಣ್ಣ ದೊಡ್ಡಪ್ಪ ತುಂಬ ಕುಗ್ಗೋಗಿದ್ರು, ಅವ್ರು ದಿನ ಕುಡಿತಾಯಿದ್ರು, ಕುಡಿಬೇಡಿ ದೊಡ್ಡಪ್ಪ ಅಂತ ಹೇಳಿದ್ರು ಕೇಳ್ತಿರಲಿಲ್ಲ, ಅವ್ರ ತಲೆಯಲ್ಲೆಲ್ಲ ಚಿಂತೆ ನಿಂದೇ ಇದ್ದಿದ್ದು, ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡೋರು, ಅದಕ್ಕೆ ಅವ್ರ ಹೃದಯ ಭಾರ ಆಗಿ ಬೇಗ ಹೋಗುವಂಥ ಪರಿಸ್ಥಿತಿ ಬಂತು. ಅದೇ ದೊಡ್ಡಪ್ಪ ನಿನ್ನ ತುಂಬ ಯೋಚನೆ ಮಾಡ್ತಾಯಿದ್ರು, ನಿಂದೇ ಯೋಚನೆದಲ್ಲಿದ್ದರು ಅಂತ ಹೇಳ್ತಾಳೆ ದೇವಿ. ಅದಕ್ಕೆ ಜೀವನ್ಗೆ ದೇವಿ ಕೇಳ್ತಾಳೆ, ನನ್ನ ಫ್ರೆಂಡ್ ಮಾಧುರಿ ಮಗಳು ಎಲ್ಲಿ ಅಂತ ಕೇಳಿದಾಗ ಜೀವನ್ ಆ ಕಡೆ ತೋರಿಸ್ತಾನೆ ಅವಳೇ ಅಂತ. ಆಗ ಅವಳನ್ನ ನೋಡಿ ಎಷ್ಟು ಮುದ್ದಾಗಿದ್ದಾಳಲ್ಲ, ಇಷ್ಟು ಬೇಗ ಇಷ್ಟು ದೊಡ್ಡಳಾಗ್ಬಿಟ್ಲಲ್ಲ, ಇನ್ನು ಇಷ್ಟು ಬೇಗ ಬೆಳೆದಾಳೆ ದೇವಿ ಅಂತ ಹೇಳ್ತಾಳೆ. ಅದು ಪಕ್ಕದಲ್ಲಿರೋದು ಸೂಪರ್ ಸ್ಟಾರ್ ರಚನಾ ಅಲ್ವಾ ಅಂತಂದಾಗ, ಹೌದು ಅವರು ನಾನು ಹೆಂಡ್ತಿ ಇವಾಗ ಅಂತ ಜೀವ ಹೇಳ್ತಾನೆ. ಅದಕ್ಕೆ ಸದ್ಯ ನಿಮಗೆ ಕಂಗ್ರೆಸ್ ಹೇಳೋಂಥದ್ದು ನನಗಿಲ್ಲ, ಆದರೆ ಖುಷಿ ಆಯಿತು ನಿನ್ನ ಮದುವೆ ಆಗಿದ್ದು ಅಂತ ಹೇಳಿ ಕೇಳ್ತಾಳೆ. ದೇವಿಗೆ ಇಲ್ಲಿ ರಾಣ ಫೋನ್ ಮಾಡ್ತಾನೆ, ಬೇಗ ಬಾ ಅಮ್ಮನ ಪರಿಸ್ಥಿತಿ ಸರಿ ಇಲ್ಲ, ನಾವು ಹೋಗಬೇಕು, ಅಲ್ಲಿ ನೀನಿದ್ರೇ ಸರಿ ಹೋಗೋದು ಅಂತ ರಾಣ ಹೇಳ್ತಾನೆ. ಅದಕ್ಕೆ ದೇವಿ ಸರಿ ಒಂದೆರಡು ನಿಮಿಷ ನಾನು ಬರ್ತೀನಿ ಅಂತೇಳಿ ಅಲ್ಲಿಂದ ದೇವಿ ಹೊಡ್ತೀನಿ ಅಣ್ಣ, ದೊಡ್ಡಮ್ಮ ಆರೋಗ್ಯಗಿರಬೇಕು ಅಂದರೆ ನಾನಲ್ಲಿ ಹೋಗಬೇಕು ಅಂತ ಹೇಳ್ತಾಳೆ. ಸರಿ ಆಯ್ತು ಅಮ್ಮನ ನೋಡ್ಕೊ ಅಂತ ಹೇಳ್ತಾನೆ ಜೀವ. ಇಲ್ಲಿ ಎಲ್ಲರೂ ಮನೆಗೆ ಬಂದು ಸ್ನಾನ ಮಾಡಿ ರೂಮಿಂದ ಆಚೆ ಬರ್ಬೇಕಾದ್ರೆ ಜೀವನ್ ರಚನಾ ಸಿಟ್ಟಲ್ಲಿರ್ತಾಳೆ. ಕೋಪದಲ್ಲಿ ಕೃಷ್ಣಗೆ ತಲೆ ಒರೆಸ್ತಾ ಜೀವ ಬಂದಿದ ತಕ್ಷಣ ಜೀವನ್ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಜೀವ ನಿಂತ್ಕೊಂಡಾಗ ರಚನಾ ಕೇಳ್ತಾಳೆ, ಯಾರು ನೀವು ಅಂತ ಕೇಳ್ತಾಳೆ. ಅದಕ್ಕೆ ಇಷ್ಟೊತ್ತಿಗೆ ನಿಮಗೆಲ್ಲ ವಿಷಯ ಗೊತ್ತಾಗಿರಬೇಕು, ತಿರ್ಗಾ ನೀವು ಯಾರು ಅಂತ ಕೇಳಿದ್ರೆ ನಾನೇನು ಹೇಳಿ ರಚನಾ ಅಂತ ಕೇಳ್ತಾನೆ ಜೀವ. ಅದಕ್ಕೆ ರಚನಾ ಕೇಳ್ತಾಳೆ, ಏನ್ರಿ ಆಗಿದೆ ನಿಮಗೆ, ನೀವು ಯಾಕಿಂತ ಕಲ್ ಮನ್ಸೋರು, ಅಲ್ಲ ನಿಮ್ಮಪ್ಪ ಸರಿ ಇರಲಿಲ್ವಾ, ನಿಮ್ಮಪ್ಪನ ಅಷ್ಟೊಂದು ಅನ್ಯಾಯ ಮಾಡಿದವರ, ಇಲ್ಲ ನಿಮ್ಗೆ ಏನಾದ್ರು ದ್ರೋಹ ಮಾಡಿದ್ರ, ಅಂಥ ಅಪ್ಪಂಗೆ ನೀವು ಯಾಕ್ರಿ ಇಂಥ ನೋವು ಕೊಟ್ರಿ, ಅವ್ರು ಸತ್ತಿದ್ದಾರೆ ಅಂತ ಗೊತ್ತಾದ್ರೂ ಕಲ್ ಮನ್ಸರಾಗಿ ಇಲ್ಲೇ ಇದ್ರಲ್ಲ, ನಿಮಗೇನು ಅನಿಸ್ಲೇ ಇಲ್ವಾ, ಅವ್ರಿಗೆ ಹೋಗಿ ಕೊನೆಗೆ ಅಂತಿಮ ದರ್ಶನ ಮಾಡೋಣ ಅಂದಾಗಲೂ ಸುಮ್ಮನೆ ನಿಂತಿದ್ರಲ್ಲ, ಇದೆಲ್ಲ ಯಾಕೆ ಮಾಡಿದ್ರಿ, ನೀವು ಯಾಕೆ ಮನೆಯಿಂದ ಆಚೆ ಬಂದ್ರಿ, ನಿಮ್ಗೆ ನಿಮ್ಮ ಮನೆಯಿಂದ ಬರೋಂಥ ಅವಶ್ಯಕತೆ ಏನಿತ್ತು ಅಂತ ಅಪ್ಪ ಅಂದರೆ ಸರಿ ಇರಲಿಲ್ವ ಅಂತ ರಚನಾ ತುಂಬ ಕೋಪದಲ್ಲಿ ಕೇಳ್ತಾಳೆ. ಕೋಪದಲ್ಲಿ ಕೇಳೋದಕ್ಕೆ ಜೀವ ಏನು ಮಾಡ್ತಾನೆ, ಕೋಪದಲ್ಲಿ ಕೇಳಿದ್ಲಲ್ಲ ಅಂತ ಅವ್ಳು ರಚನೆ ಮೇಲೆ ಗದ್ರು ಬಿಡ್ತಾನೆ. ಅವಳು ಜೀವ ಗದ್ರಿದ್ದಕ್ಕೆ ರಚನೆಗೆ ಶಾಕ್ ಆಗಿಬಿಡ್ತಾಳೆ. ಆಮೇಲೆ ಜೀವ ಹೇಳ್ತಾನೆ, ನಾನು ಹೆಂಗಿದೆ ಅಂತ ನಿಮ್ಗೇನ್ರಿ ಗೊತ್ತು, ನಾನು ಮನೇಲಿ ಎಷ್ಟು ಸಂತೋಷವಾಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತು, ನಾನು ಇಲ್ಲಿ ಇದ್ದೀನಿ ಅನ್ನೋದಕ್ಕೆ ಕಾರಣ, ಅದಕ್ಕೊಂದು ಕಾರಣ ಇರುತ್ತೆ, ಬಲವಾದ ಕಾರಣನೇ ಅದಕ್ಕೆ. ನಾನು ಹೆಂಗಿದೆ ಅಂತ ಹೇಳೋದಕ್ಕೆ ಅವನು ಹಳೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಹಳೆ ಕತೆಯಲ್ಲಿ ಅವನು ಗಾಗಲ್ಸ್ ಹಾಕ್ಕೊಂಡು ಸೂಟೆಲ್ಲ ಹಾಕ್ಕೊಂಡು ಕಾರಿಂದ ಕೆಳಗೆ ಇಳಿತಾನೆ. ಕೆಳಗೆ ಇಳಿದು ಮನೆ ಎಂಟ್ರೆನ್ಸಿಗೆ ಬರ್ತಾನೆ. ಮನೆ ಎಂಟ್ರೆನ್ಸಲ್ಲಿ ರಾಣ, ಕಪಿಲ್, ಅವ್ರ ಚಿಕ್ಕಪ್ಪ, ಅವರಪ್ಪ ಎಲ್ಲರೂ ಅವನ್ನ ವೆಲ್ಕಮ್ ಮಾಡೋಕ್ಕೆ ಅಂತ ಬಾಗಿಲಲ್ಲಿ ನಿಂತಿರ್ತಾರೆ. ಅವನ್ನ ನೋಡಿ ಎಲ್ಲರೂ ಖುಷಿ ಪಡ್ತಾರೆ, ಎಲ್ಲರೂ ನಗ್ನಗ್ತಾ ಇರ್ತಾರೆ. ಜೀವಂಗೂ ಅವ್ರನ್ನೆಲ್ಲ ನೋಡಿ ಖುಷಿ ಆಗುತ್ತೆ. ಯಾಕೆ ಅಂದರೆ ಜೀವ ಅವತ್ತಾನೆ ಫಸ್ಟ್ ಟೈಮ್ ಅಬ್ರಾಡಿಂದ ಬಂದಿರ್ತಾನೆ. ಅವ್ನು ವಿದೇಶದಲ್ಲಿ ವಿದ್ಯೆನ ಕಲಿತು ಇಲ್ಲಿಗೆ ವಾಪಸ್ ಬಂದಿರ್ತಾನೆ. ಅವರಪ್ಪನ ನೋಡಿ ಅವರಪ್ಪನ ತಪ್ಪಿಕೊಂಡು ಜೀವ, ನೀನು ಬಂದಿದ್ದು ನಂಗೆ ಖುಷಿ ಆಯಿತು, ಬಾ ಒಳಗೋಣ ಅಂತ ಹೇಳಿ ಕರ್ಕೊಂಡು ಒಳಗೋಗ್ಬೇಕಾದ್ರೆ ರಾಣನ್ನು ತಪ್ಪಿಕೊಂಡು, ಅಣ್ಣ ನೀನು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾನೆ. ಕಪಿಲ್ ಕೂಡ, ಅಣ್ಣ ನೀನು ಎಲ್ಲೂ ಹೋಗ್ಬೇಡ, ಇನ್ಮೇಲೆ ಇಲ್ಲೇ ಎದ್ಬಿಡು ಅಂತ ಹೇಳಿ ಕಪಿಲ್ ಕೂಡ ಖುಷಿ ಪಡ್ತಾನೆ. ಬಾಗ್ಲತ್ರ ಹೋದಾಗ ದೇವಿ ಬಂದು, ಏನಣ್ಣ ಈ ತಂಗಿ ನಿನಗೆ ನೆನಪಿದ್ದಾಳ, ನೀನು ನಮ್ಮನ್ನೆಲ್ಲ ಮರೆತು ಆರಾಮಾಗಿದ್ಬಿಟ್ಟೆ ಅಲ್ಲ ನೀನು, ಇನ್ಮೇಲೆ ನೀನು ಎಲ್ಲೂ ಹೋಗೋಂಗಿಲ್ಲ, ಇಲ್ಲೇ ಇರಬೇಕು ಅಂತ ದೇವಿ ಕೂಡ ಹೇಳ್ತಾಳೆ. ಆಮೇಲೆ ಅವ್ರ ಅಮ್ಮ, ಚಿಕ್ಕಮ್ಮ ಎಲ್ಲರೂ ಆರತಿ ತಟ್ಟೆ ತೊಗೊಂಬರ್ತಾರೆ ಅವ್ನಿಗೆ ಆರತಿ ಮಾಡೋಕ್ಕೆ ಅಂತ. ಯಾಕೆಂದರೆ ಮೊದಲನೇ ಸಲ ಮನೆ ಒಳಗೆ ಬರ್ತಾಯಿರ್ತಾನೆ ಅಂತ ಆರತಿ ಮಾಡೋಕ್ಕೆ ಅಂತ ಅವ್ರ ಅಮ್ಮ ಜೀವನಿಗೆ ಆರತಿ ಮಾಡಿ 3 ಸಲ ಎಲೆ ತೆಗೆದು ಅವನಿಗೆ ಹಣೆಗೆ
ತಿಳ್ಕೊಂಡಿಟ್ಟು ಬಾ ಜೀವ ಒಳಗೆ ಬಾ ಅಂತೇಳಿ ಒಳಗೆ ಕರ್ಕೊಂಡು ಫಸ್ಟ್ ತಪ್ಕೋತಾಳೆ. ಜೀವ ನೀನು ಬಿಟ್ಟು ಇರೋದಕ್ಕೆ ನನ್ನ ಕೈಲಾಗಲ್ಲ, ನೀನು ಎಲ್ಲೂ ಹೋಗಬೇಡ ಇನ್ಮೇಲೆ ಅಂತ ಅವ್ರ ಚಿಕ್ಕಮ್ಮ ಅವ್ರ ಅಮ್ಮ ಎಲ್ಲರೂ ಹೇಳ್ತಾರೆ. ಇನ್ಮೇಲೆ ಸಾಕು, ವಿದೇಶದಲ್ಲಿದ್ದು ಓದಿದ್ದು ಮಾಡಿದ್ದು ಎಲ್ಲ ಸಾಕು, ನೀನು ಇನ್ಮೇಲೆ ಇಲ್ಲೇ ಇದ್ಬಿಡು ಅಣ್ಣ ಅಂತ ದೇವಿ ಕೂಡ ಹೇಳ್ತಾಳೆ. ಆಗ ಇವನು ಚಿಕ್ಕಮ್ಮನ ಮಾತಾಡ್ಸೋಕೋದಾಗ ಚಿಕ್ಕಮ್ಮನ ಹೇಳ್ತಾಳೆ, ಇನ್ನು ನಿನ್ನ ಹೊರದೇಶದಲ್ಲಿದ್ದು ಮಾಡಿದ್ದು ಸಾಕು, ಇನ್ಮೇಲೆ ಇಲ್ಲೇ ನಮ್ಮ ಜೊತೆ ಆರಾಮಾಗಿದ್ಬಿಡು ಅಂತ ಅವಳಿಗೆ ದೃಷ್ಟಿ ತೆಗೆದು ಅವನ್ನ ತಬ್ಕೊಂಡು ಎಲ್ಲರೂ ಖುಷಿ ಪಡ್ತಾರೆ. ಎಲ್ಲರೂ ಅವ್ನು ಬಂದಿದ್ದು ಖುಷಿ ಪಡ್ತಾ, ಅವ್ನು ಬಂದಲ್ಲ ಅನ್ನೋ ಖುಷಿಲೇ ಎಲ್ಲರೂ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ ಮನೇಲಿ. ಇದನ್ನೆಲ್ಲ ರಚನೆಗೆ ಎಲ್ಲ ಹೇಳ್ತಿರ್ತಾನೆ. ಆಗ ರಚನೆ ಕೇಳ್ತಾಳೆ, ಇಷ್ಟು ಖುಷಿಯಾಗಿ ಅಂಥ ಸಂಸಾರ ಇದ್ಮೇಲೆ ನೀವು ಯಾಕೆ ಮನೆ ಬಿಟ್ಟು ಬಂದ್ರಿ? ಮನೆ ಬಿಟ್ಟು ಬರೋದಲ್ಲದೆ ಅವ್ರು ಯಾಕೆ ನಿಮಗೆ ಬಾಯಿಗೆ ಬಂದಾಗೆಲ್ಲ ಬೈತಾಯಿದ್ರು? ಅಂಥದ್ದು ಕಾರಣ ಏನಿದೆ ನಿಮ್ಮ ಮನೆ ಬಿಟ್ಟು ಬರೋಕ್ಕೆ ಅಂತ ರಚನೆ ಕೇಳ್ತಾಳೆ. ಅದಕ್ಕೆ ಜೀವ, ಇಲ್ಲ ಅದನ್ನೆಲ್ಲ ನಾನು ಹೀಗೆ ಹೇಳೋದಕ್ಕಾಗಲ್ಲ, ಅದಕ್ಕಿಂತ ಒಂದು ಸಮಯ ಬರುತ್ತೆ, ಆ ಸಮಯದವರೆಗೂ ನೀವು ಕಾಯಬೇಕು ಅಂತ ಹೇಳ್ತಾಳೆ. ಇನ್ನೆಷ್ಟು ಸಮಯ ಬರುತ್ತೆ? ಇನ್ನೂ ಒಂದು 10 ವರ್ಷದವರೆಗೂ ಹೇಳ್ದಲ್ಲೇ ಇರ್ತೀರಾ? ನೀವು ಇನ್ನೂ ಇಷ್ಟು ದಿನ ಹೇಳ್ದಲ್ಲಿರೋದೇ ದೊಡ್ಡದು, ಇನ್ನೆಷ್ಟು ದಿನ ಹಿಂಗೆ ಮುಚ್ಚಿಡ್ಬೇಕಂತ ಅಂದ್ಕೊಂಡಿದ್ದೀರಾ? ದಯವಿಟ್ಟು ಅದೇನು ಸತ್ಯನ ಹೇಳಿ. ಯಾಕೆಂದರೆ ನಿಮ್ಮಪ್ಪ ನಿಮಗೆ ಅಂತ ನಿಮಗೋಸ್ಕರ ಅಂತಲೇ ಎಷ್ಟು ದಿನ ಬಂದಿದ್ರು, ಎಷ್ಟು ಸಲ ಅಲ್ಲಿದ್ರು, ನಿಮ್ಮ ಮನೆಗೆ ಅಂತ ಎಷ್ಟು ಸಲ ನಿಮ್ಮನ್ನ ಕರೆದಿದ್ದಾರೆ, ಆದರೂ ನೀವು ಕಲ್ಮನ್ಸಿಂದ ಹೋಗಲಿಲ್ಲ. ನಾನು ಇನ್ನೊಂದು ಸಲ ನನ್ನ ಬಂದು ಕರಿಬೇಡಿಯಪ್ಪ ನೀವು ಅಂತ ಹೇಳಿ ಕಳಿಸಿದ್ದೀರ. ಅಷ್ಟು ಕಲ್ಮನ್ಸಿರೋಂಥ ನೀವು ಯಾಕೆ ಮನೆಯಿಂದ ಬಂದ್ರಿ? ನೀವಪ್ಪ ಹಿಂಗೆ ಆಗೋದಕ್ಕೆ ನೀವು ಯಾಕೆ ಬಿಟ್ರಿ? ನೀವು ಮಾಡಿದ ತಪ್ಪು, ಇವಾಗಾದ್ರೂ ಏನಕ್ಕೆ ಮನೆಯಿಂದ ಆಚೆ ಬಂದ್ರಿ ಅನ್ನೋ ಸತ್ಯನ ಹೇಳಿ ಅಂತ ರಚನೆ ಕೇಳ್ತಾಳೆ. ಅದಕ್ಕೆ ಜೀವ, ನನ್ನ ಮನಸ್ಸು ಆಲ್ರೆಡಿ ತುಂಬ ಹೊಡೆದೋಗಿದೆ, ದಯವಿಟ್ಟು ನಿಮ್ಮ ಮಾತನ್ನ ಚುಚ್ಚಿ ನನಗೆ ಇನ್ನಷ್ಟು ನೋವು ಮಾಡಬೇಡಿ ಅಂತ ಜೀವ ಹೇಳ್ತಾನೆ. ಅದಕ್ಕೆ ಅಲ್ಲ ಜೀವ, ನಾನು ನಿನ್ನ ಹೆಂಡ್ತಿ, ನಿಮ್ಗೆ ಆ ಸತ್ಯನ ತಿಳ್ಕೊಳ್ಳೋಂಥ ಅಧಿಕಾರ ನನಗೆಲ್ಲ ಇದೆ, ನೀವು ಆ ಸತ್ಯನ ಹೇಳಲೇಬೇಕು ನನಗೆ ಅಂತ ಕೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ದಯವಿಟ್ಟು ನಂಗೆ ಹಿಂಸೆ ಕೊಡಬೇಡಿ, ನಂಗೆ ಆಲ್ರೆಡಿ ತುಂಬ ಬೇಜಾರಾಗಿದೆ ಅಂತ ಹೇಳಿ ಅಲ್ಲಿಂದ ಜೀವ ಹೊರಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ವಜ್ರೇಶ್ವರಿ ಮತ್ತು ತೇಜ ಮಾತಾಡ್ತಾ ನಿಂತಿರ್ತಾರೆ. ತೇಜ, ಎಂಥ ಖುಷಿ ಆಗ್ತದೆ ನನಗೆ ಅಂತಂದರೆ ಕೈಯೆಲ್ಲ ನನಗೆ ರೋಮಾಂಚನ ಆಗ್ತದೆ. ಯಾಕೆ ಅದಕ್ಕೆ ಹಿಂಗೆ ರೋಮಾಂಚನ ಆಗ್ತದೆ ಅಂತ ಕೇಳಿದಾಗ, ಅಂಥ ಕೋಟ್ಯಾಧೀಶ್ವರನ ನಾವು ಚಿತ್ರಾನ್ನ ಅಂತೆಲ್ಲ ಹೇಳಿ ಅವಮಾನ ಮಾಡಿಬಿಟ್ವಿ, ಇನ್ಮೇಲೆ ಅವನಿಗೆ ಅವಮಾನ ಎಲ್ಲ ಮಾಡಬಾರ್ದು, ಅವನು ನೋಡೋ ರೇಂಜೇ ಬೇರೆ ಆಗಿರಬೇಕು, ಇನ್ಮೇಲೆ ಅವನು ಜೀವ ನನ್ನ ಅಳಿಯ ಅಂತ ವಜ್ರೇಶ್ವರಿ ಹೇಳ್ತಾಳೆ ತೇಜಂಗೆ. ತೇಜ ಇವ್ರ ಅತ್ತಿಗೆ ಏನು ಹಿಂಗೆ ಚೇಂಜ್ ಆಗ್ತಾಯಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ಜೀವ ಹೇಳ್ತಾನೆ, ದಯವಿಟ್ಟು ರಚನಾ, ನನಗೆ ಆದಂಥ ಸಮಯ ಬರುತ್ತೆ, ನಂಗೆ ಆ ಸಮಯದವರೆಗೂ ಟೈಮ್ ಕೊಡಿ, ನಾನು ಅಲ್ಲಿ ಹೋಗಿಲ್ಲ ಅಂತ ಅನ್ನೋ ಕಾರಣಕ್ಕೆ ನೀವು ಯಾಕೆ ಹೋಗಿಲ್ಲ, ನೀವು ಅಪ್ಪ ಸತ್ತರು ಹೋಗಿಲ್ಲ ಅಂತ ಯಾಕೆ ಹೇಳಿದ್ರೆ, ನಾವು ಅಮ್ಮಂಗೋಸ್ಕರ, ನಾವು ಅಮ್ಮನ ಪ್ರಾಣಕ್ಕೋಸ್ಕರ, ನನ್ನ ಪ್ರಾಣಕ್ಕೋಸ್ಕರ, ನಾವು ಅಪ್ಪಂಗೆ ನಂಗೆ ಕೊಟ್ಟಿರೋ ಮಾತುಗೋಸ್ಕರ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ವಿಧಿ ಇಲ್ದಲೇ ನಾನು ಹೋಗಿ ಅಂತ್ಯ ಸಂಸ್ಕಾರ ಮಾಡಲೇಬೇಕಾಯ್ತು. ಯಾಕೆಂದರೆ ನಮ್ಮ ಅಪ್ಪ ಕೊನೆಯದಾಗ ಆಸೆ ಪಟ್ಟಿದ್ದೆ ಅದನ್ನು, ನನ್ನ ಕೈಲಿ ಅಂತ್ಯ ಸಂಸ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಜೀವ ಹೊರಟ್ಬಿಡ್ತಾನೆ. ಇಲ್ಲಿ ರಚನಾ ಬಾಲಂಗೆ ಕೇಳ್ತಾಳೆ, ಬಾಲ ಏನಕ್ಕೆ ಅವ್ನ ಮನೆಯಿಂದ ಆಚೆ ಬಂದರೆ ನೀವಾದರೂ ಹೇಳಿ ಅಂದಾಗ, ರಚನಾ ದಯವಿಟ್ಟು ಏನೂ ಕೇಳಬೇಡಿ, ಇಂಥ ಪರಿಸ್ಥಿತಿಯಲ್ಲಿ ಅವನ್ನ ಕೇಳಿ ಉತ್ತರ ತೊಗೊಳ್ಳೋಂಥ ಪರಿಸ್ಥಿತಿ ಅಲ್ಲ, ನೀವೇನು ಕೇಳಬೇಡಿ ಅಂದಾಗ ರಚನಾ, ಅವರು ಹೇಳಲ್ಲ ನೀವು ಹೇಳಲ್ಲ ಅಂತಂದರೆ ನಮ್ಗೆ ಹೆಂಗೆ ವಿಷಯ ಗೊತ್ತಾಗುತ್ತೆ, ನೀವಾದರೂ ಹೇಳಿ ಅಂದಾಗ ರಚನಾ ಏನೇನು ಕೇಳಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಾಲನು ಹೊರಟ್ಬಿಡ್ತಾನೆ. ಅಲ್ಲಿ ವಜ್ರೇಶ್ವರಿ ಮತ್ತು ತೇಜ ಮಾತಾಡ್ತಾ ಇರ್ತಾರೆ. ಇನ್ಮೇಲೆ ನಮ್ಮ ಕಾಳನ್ನೇ ಬೇರೆ ಇರಬೇಕು, ನಾವು ಆಫ್ಟರ್ ಆಲ್ ಆ ರಚನಾ 50 ಕೋಟಿ ಬೆಲೆ ಬಾಳೋಲಿಂದ ಬಿದ್ದಿದ್ವಿ, ಇನ್ಮೇಲೆ 50 ಕೋಟಿ ಬೆಲೆ ಬಾಳೋಲಿ ಯಾರಿಗೆ ಬೇಕು? ಅವಳು ಮೂಲೆತ್ತಲ್ಲಿ ಇನ್ಮೇಲೆ ನಾವು ಜೀವನ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಅವನು 1000 ಕೋಟಿ ಒಡೆಯ, 1000 ಕೋಟಿ ವಾರಸ್ತಾರ ಅಂತ ಹೇಳಿದಾಗ ತೇಜಂಗೆ ಅನಿಸುತ್ತೆ, ಇದೇನು ಅದು ಹಿಂಗೆ ಚೇಂಜ್ ಆಗ್ತಿದ್ದಾರೆ ಅಂತ ಗಾಬರಿ ಆಗ್ತಾನೆ. ಹಾಗಾದರೆ ವಜ್ರೇಶ್ವರಿ ಹೇಳ್ತಾಳೆ, ಇನ್ಮೇಲೆ ನಾನು ಇರೋದೇ ಬೇರೆ, ನೋಡು ಏನು ಮಾಡ್ತೀನಿ ಇನ್ಮೇಲೆ ಅಂತ ಹೇಳಿ ವಜ್ರೇಶ್ವರಿ ತೇಜಂಗೆ ಹೇಳ್ತಾ ಇರ್ತಾಳೆ. ತೇಜ ಅತ್ತಿಗೆ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲದೆ ಗಾಬರಿಯಿಂದ ನೋಡ್ತಿರ್ತಾನೆ. ವಜ್ರೇಶ್ವರಿ ನಗ್ತಾ ಅನ್ಕೋತಾ ಇರ್ತಾಳೆ, ಇನ್ಮೇಲೆ ನಾನು ಹೇಗಿರ್ತೀನಿ ನೋಡು ಅನ್ನೋದನ್ನ ಹೇಳ್ತಾಳೆ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾಳೆ ನೋಡೋಣ.